ಇನ್ನು ರೇವಣ್ಣ ಅವರು ಇವತ್ತು ರಿಯಾಕ್ಟ್ ಮಾಡಿದ್ದಾರೆ, ಹಾಸನದಲ್ಲಿದ್ದಾರೆ. ನಾನು ಪ್ರಜ್ವಲ್ ಪೆನ್ ಡ್ರೈವ್ ಬಗ್ಗೆ ಮಾತಾಡಲ್ಲ. ಸಂಕಷ್ಟದಲ್ಲಿದ್ದಾಗ ಕುಟುಂಬಸ್ಥರೆಲ್ಲರೂ ಕೂಡ ನನಗೆ ಧೈರ್ಯ ತುಂಬಿದ್ದಾರೆ. ಸದ್ಯಕ್ಕೆ ನನಗೆ ಅಷ್ಟು ಸಾಕು. ಯಾಕೆಂದರೆ ಪ್ರಕರಣ ತನಿಖೆಯ ಹಂತದಲ್ಲಿರಬೇಕಾದ್ರೆ ನಾನು ಮಾತನಾಡೋದು ತಪ್ಪಾಗುತ್ತೆ. ನಾನು ಸಂಕಷ್ಟದಲ್ಲಿದ್ದಾಗ ನನ್ನ ಕುಟುಂಬಸ್ಥರು ನನಗೆ ಧೈರ್ಯ ತುಂಬಿದ್ದಾರೆ ಅಂತಷ್ಟೇ ಅವರು ಹೇಳಿದ್ದಾರೆ. ನ್ಯಾಯಾಲಯದಲ್ಲಿ ಕೇಸ್ ಇರುವಾಗ ನಾನು ಯಾವುದೇ ರಿಯಾಕ್ಷನ್ ಕೊಡೋದಕ್ಕೆ ತಯಾರಿಲ್ಲ. ಯಾಕೆಂದರೆ ನನ್ನ ನ್ಯಾಯಾಲಯದ ಬಗ್ಗೆ ಗೌರವ ಇದೆ ಮತ್ತು ನಾನು ದೇವ್ರ ಮೇಲೆ ನಂಬಿಕೆ ಇರುವಂಥ ನನಗೆ. ಆದ್ದರಿಂದ ನಾನು ಇವತ್ತು ಸನ್ನಿವೇಶದಲ್ಲಿ ಈ ಕೇಸ್ಗಳ ಬಗ್ಗೆ ಯಾವುದೋ ನಾನು ರಿಯಾಕ್ಟ್ ಮಾಡಲ್ಲ, ಗೊತ್ತಾಯ್ತಾ. ಮತ್ತು ಜಿಲ್ಲೆ ಜನ ನಮ್ಮನ್ನು ದೇವೇಗೌಡರನ್ನು 60 ವರ್ಷಗಳ ಸತತವಾಗಿ ಈ ಜಿಲ್ಲೆ ಜನ, ಹೊಳೆನರಸೀಪುರ ತಾಲೂಕಿನ ಜನ, ಜಿಲ್ಲೆ ಜನ, ರಾಜ್ಯದ ಜನ ದೇವೇಗೌಡರನ್ನ ಕಳೆದ 60 ವರ್ಷದಿಂದ ರಾಜಕೀಯ ಶಕ್ತಿ ಕೊಟ್ಟಿದೆ. ದೇವೇಗೌಡರಿಗೆ, ಕುಮಾರಣ್ಣವ್ರಿಗೆ, ನನಗೆ ಸುಮಾರು 25 ವರ್ಷ ನಾನು ಶಾಸಕನಾಗಿ ಕೆಲಸ ಮಾಡಿದ್ದೀನಿ, ಗೊತ್ತಾಯ್ತು ಸರ್. 25 ವರ್ಷ ಶಾಸಕನಾಗಿ ಕೆಲಸ ಮಾಡಿದ್ದೀನಿ. ನಾನು ಜಿಲ್ಲೆಯ ಮತ್ತು ಹೊಳೆನರಸೀಪುರ ತಾಲೂಕು ನಾನು ಬದುಕಿರೋವರಿಗೆ ನಮ್ಮ ಜನ ಯಾರು ನಿಮ್ಮ ಜೊತೆ ಇರ್ತೀವಿ. ನಮ್ಮ ಕುಟುಂಬ, ದೇವೇಗೌಡರು, ನಾನು, ಕುಮಾರಣ್ಣ ಎಲ್ಲ ನಿಮ್ಮ ಜೊತೆ ಇರ್ತೀವಿ. ಯಾವುದೇ ಜೊತೆಗಿಡಬೇಕನ್ನಂಥ ಭ್ರಮೆ ಇಲ್ಲ, ಗೊತ್ತಾಯ್ತಾ. ಅದರಿಂದ ನಮ್ಮ ಜಿಲ್ಲೆ ಜನ ಇವತ್ತು ನನಗೇನು ಸಹಕಾರ ಕೊಟ್ಟಿದ್ದಾರೆ, ಮುಂದೆ ನಾನು ನಿಮ್ಮ ಜೊತೆ ಆ ಸಹಕಾರಕ್ಕೆ ಋಣಿಯಾಗಿದ್ದೀನಿ. ಇವತ್ತು ನ್ಯಾಯಾಲಯದಲ್ಲಿ ಕೇಸ್ ಇರುವಾಗ ನಾನು ಯಾವುದೇ ರಿಯಾಕ್ಷನ್ ಕೊಡೋದಕ್ಕೆ ತಯಾರಿಲ್ಲ. ಯಾಕೆಂದರೆ ನನ್ನ ನ್ಯಾಯಾಲಯದ ಬಗ್ಗೆ ಗೌರವ ಇದೆ ಮತ್ತು ನಾನು ದೇವ್ರ ಮೇಲೆ ನಂಬಿಕೆ ಇರುವಂಥ ನನಗೆ. ಅದ್ರ ಡಿಫೆನ್ಸಿವ್ ಆಗಿ ಮಾತನಾಡಿದ್ದಾರೆ ರೇವಣ್ಣ ಅವರು. ನ್ಯಾಯಾಲಯದಲ್ಲಿ ಇರಬೇಕಾದ್ರೆ ನಾನು ಯಾಕೆ ಮಾತಾಡಬೇಕು ಅಂತ. ಬಟ್ ತಮಗೆ ಧೈರ್ಯ ತುಂಬಿದಂತಹ ಕುಟುಂಬಸ್ಥರನ್ನ ಈ ಸಂದರ್ಭದಲ್ಲಿ ಅವರು ನೆನಪಿಸ್ಕೊಂಡಿದ್ದಾರೆ.